ಫೇವ್ರೆಟ್ ಫುಡ್ ಬಗ್ಗೆ ಮಾತಾಡೋದಾದ್ರೆ ಏನು ಆಗಲೇ ಫೇವ್ರೆಟ್ ಫುಡ್ ಅಂತ ಹಂಗೆ ತಂದು ಕೊಡ್ತೀರಾ ಅನ್ಕೊಂಡೆ. ಡೆಫಿನೆಟ್ಲಿ ತಂದ್ಕೊಡ್ತೀವಿ. ನೆಕ್ಸ್ಟ್ ನೀವು ಇಂಡಿಯನ್ ಟೀಮ್ಗೆ ಹೋದಾಗ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ನಿಮ್ಮ ಫೇವ್ರೆಟ್ ಫುಡ್ ಅಂತ ಕೇಳ್ಪಟ್ಟೆ. ನನಗೆ ಖಡಕ್ ರೊಟ್ಟಿ ಕೊಟ್ಟು ಅದ್ರ ಜೊತೆ ಎಣ್ಗಾಯಿ ಮತ್ತು ಸ್ವಲ್ಪ ಶೇಂಗಾದ ಹಿಂಡಿ ಎಲ್ಲ ಕೊಟ್ಟರೆ ಇವಾಗ್ಲೂ ಇಲ್ಲೇ ಕುತ್ಕೊಂಡು ತಿಂತೀನಿ. ನನಗೆ ಅಷ್ಟು ಇಷ್ಟ. ನನಗೆ ನಮ್ಮ ಅಮ್ಮ ಮಾಡೋದಾಗಲಿ, ನಮ್ಮ ಅಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ತಿಂದ್ರೇ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅಂತ ಹೇಳ್ತೀನಿ ನಾನು. ಅದು ಪಿಜ್ಜಾಲೋ ಬರ್ಗರಲ್ಲೋ ನನಗೆ ಯಾವತ್ತೂ ಅದು ಟೇಸ್ಟ್ ಬರಲ್ಲ. ಅದೇನೋ ನಮ್ಮ ಊರ್ದು ಅದು ಏನೋ ನನಗೆ ಫೀಲಿಂಗು, ಅದು ತುಂಬ ಇಷ್ಟ ತಿನ್ನೋಕ್ಕೆ. ಅಂದರೆ RCB ಟೀಮಲ್ಲಿದ್ದಾಗ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರ? ಅಂದರೆ ನೀವು ಹೋಟೆಲ್ಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಥರ ಫುಡ್ ಇರುತ್ತೆ. ಸೊ ಈ ನಿಮ್ಮ ಫೇವ್ರೆಟ್ ಫುಡ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡಿರ್ತೀರಲ್ಲ? ಖಂಡಿತ. ಅಂದರೆ ನಾನು ದಿನ ಎದ್ಬಿಡೋ ಅದೇ ಊಟ ತಿನ್ಬೇಕಲ್ಲಪ್ಪ, ಇವಾಗ ಅದೇ ಊಟ ನಮ್ಮ ಅಮ್ಮನೂ ಬರ್ಬೇಕಾದ್ರೆ ಅಟ್ಲೀಸ್ಟ್ ತರಕ್ಕೆ ಹೇಳೋಣ ಅಂತ. ಸೊ ಮಿಸ್ ಮಾಡ್ಕೊಂಡೆ. ಬಟ್ ನನಗೆ ಗೊತ್ತಿತ್ತು ನಾನು ಎಲ್ಲಿ ಹೋಗ್ತೀನಿ, ಇಲ್ಲಿ ಬೆಂಗಳೂರಿಗೆ ಬಂದೇ ಬರ್ತೀನಿ. ಸೊ ಅಮ್ಮ ಬಂದಿದ್ದ ವಾರನೇ ಅವರು ಅದು ಮಾಡಿದ್ರು. ಸೊ